ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಮನೆ ಒಳಗೆ ಮಸಾಲ ಪುರಿನ ಯಾವ ರೀತಿ ಈಸಿಯಾಗಿ ರುಚಿಯಾಗಿ ತಯಾರಿ ಮಾಡ್ಕೋಬೋದು ಅನ್ನೋದನ್ನು ರೆಸಿಪಿ ತೋರಿಸ್ಕೊಡ್ತೀನಿ. ಸೇಮ್ ನಿಮಗೆ ಸ್ಟ್ರೀಟ್ ಒಳಗೆ ಸಿಗೋ ಹಂಗನ ನೀವು ಮನೆಯಲ್ಲೂ ಕೂಡ ರೆಸಿಪಿನ ತಯಾರಿ ಮಾಡ್ಕೋಬೋದು ರೀ. ಇದಕ್ಕೆ ನಾನು 8 ಗಂಟೆ ನೆನೆಸಿಟ್ಟಿರೋ ಅಂಥ ವಟಾಣಿ ಕಾಳನ್ನು ತಗೊಂಡೀನಿ. 8 ತಾಸು ನೆನೆಸಿಟ್ಟಿನ್ರಿ ಇದನ್ನು ನಾನು ಕುಕ್ಕರಿಗೆ ಹಾಕ್ಕೊಳಕತ್ತೀನಿ. ವಟಾಣಿ ಕಾಳನ್ನು ಕುಕ್ಕರಿಗೆ ತಗೊಂಡು 2 ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿನಿ. ಅದನ್ನು ಕೂಡ ನಾನು ಕುಕ್ಕರಿಗೆ ತಗೊಳಕತ್ತೀನಿ ರೀ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚಲೋ ಹೊತ್ನಂಗೆ ಮೆತ್ತಗಾಗೋ ರೀತಿ ಕುದಿಸ್ಕೋಬೇಕ್ರಿ. ಕುಕ್ಕರ್ನಾಗ ಒಂದು 5 ವಿಸಲ್ ಆಗಲಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು 5 ವಿಸಲ್ ಕೂಗಿಸ್ರಿ. ಇದಕ್ಕೆ ಇವಾಗ ನೋಡ್ರಿ ಯಾವ ಥರ ಸಾಫ್ಟಾಗಿ ಬೆಂದೈತಿ ಅಂತಂದು. ವಟಾಣಿ ಮತ್ತು ಆಲೂಗಡ್ಡೆ ಎರಡೂ ಸಾಫ್ಟ್ ಆಗೈತ್ರಿ, ನೋಡಾತಿಲ್ಲ. ಈಗ ಸ್ವಲ್ಪ ವಟಾಣಿ ಮತ್ತು 1 ಪೀಸ್ ಆಲೂಗಡ್ಡೆನ ನಾನು ಒಂದು ಬೌಲಿಗೆ ಇಟ್ಕೊಳಕತ್ತೀನಿ ಸೈಡಿಗೆ. ಅದು ಆಮೇಲೆ ನಾನು ಮಸಾಲ ಪೇಸ್ಟ್ ರೆಡಿ ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೊತೇನೆ ರೀ. ಇದನ್ನು ಚಲೋ ಹೊತ್ನಂಗೆ ಮ್ಯಾಶ್ ಮಾಡಿರಿ. ವಟಾಣಿ ಮತ್ತು ಆಲೂಗಡ್ಡೆ ಎರಡು ಪೂರ್ತಿ ಮೆತ್ತಗಾಗೋ ರೀತಿ ಚಲೋ ಹೊತ್ನಂಗೆ ಮ್ಯಾಶ್ ಮಾಡಿ ಸೈಡಿಗೆ ಇಟ್ಕೊರಿ. ಇದನ್ನು ಇವಾಗ ನಾವೊಂದು ಮಸಾಲ ಪೇಸ್ಟ್ ರೆಡಿ ಮಾಡ್ಕೊಳಕ್ಕೆ ಒಗ್ಗರಣೆ ಹಾಕ್ಕೊಳತ್ತೀನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ತೊಗೊಂಡಿನಿ. ಅದಕ್ಕೆ 1 ಈರುಳ್ಳಿನ ಉದ್ದುದ್ದು ಕಟ್ ಮಾಡಿಕೊಂಡು ತೊಗೊಂಡಿನಿ ರೀ. ಚಲೋ ಹೊತ್ನಂಗೆ ಫ್ರೈ ಮಾಡ್ಕೊರಿ, ಎಣ್ಣೆ ಒಳಗೆ ಟ್ರಾನ್ಸ್ಪರೆಂಟ್ ಆಗೋ ರೀತಿ. ಇದು ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೊಂಡು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಕತ್ತೀನಿ ರೀ. ಆಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಚಕ್ಕೆ 3 ಲವಂಗ ಹಾಕ್ಕೊಂಡು ಇದನ್ನು ಎಣ್ಣೆ ಒಳಗೆ ಚಲೋ ಹೊತ್ನಂಗೆ ನಾನು ಫ್ರೈ ಮಾಡ್ಕೊಳಕತ್ತೀನಿ ರೀ. ಆಮೇಲೆ 4 ರಿಂದ 5 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ. ಅದನ್ನು ಕೂಡ ಹಾಕ್ಕೊಂಡು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಕತ್ತೀನಿ ರೀ. ಆಮೇಲೆ 1 ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿನಿ. ಇದು ಟೊಮ್ಯಾಟೊನು ಹಾಕ್ಕೊಂಡು ನೀವು ಚಲೋ ಹೊತ್ನಾಗ ಮೆತ್ತಗಾಗೋ ರೀತಿ ಫ್ರೈ ಮಾಡ್ಕೊರಿ. ಇದಕ್ಕೆ ನೀವು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚಲೋ ಹೊತ್ನಂಗೆ ಕಲಿಸ್ಕೊರಿ, ಎಲ್ಲದ್ರ ಜೊತೆ ಬೆರೆಯೋ ಹಂಗೆ. ಇದು ಯಾವ ರೀತಿ ಮೆತ್ತಗಾಗಿರ್ತೈತಿ ನೋಡ್ರಿ. ಇವಾಗ ಟೊಮ್ಯಾಟೊ ಎಲ್ಲ ಚಲೋ ಹೊತ್ನಂಗೆ ಬೆಂದಿರ್ತೈತಿ. ಇವಾಗ ಇದನ್ನು ಒಂದು ಮಸಾಲ ರುಬ್ಕೋಬೇಕ್ರಿ. ಅದನ್ನು ಆಲ್ರೆಡಿ ನಾನು ಇವಾಗ ಜಾರ್ಗೆ ಹಾಕ್ಕೊಂಡಿನಿ. 1 ಇಡಿ ಆಗೋವಷ್ಟು ಕೊತ್ತಂಬರಿ, 1 ಇಡಿ ಆಗೋವಷ್ಟು ಪುದೀನ ಎಲೆಗಳನ್ನ ತೊಗೊಂಡಿನಿ. ಆಮೇಲೆ ವಟಾಣಿ ಆಲೂಗಡ್ಡೆ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ನುಣ್ಣಂಗೆ ರುಬ್ಕೊಳಕತ್ತೀನಿ ರೀ. ಇದನ್ನು ನೋಡಿರಿ ಯಾವ ಥರ ಒಂದು ಫೈನ್ ಮಸಾಲ ಪೇಸ್ಟ್ ರೆಡಿ ಆಗೈತಿ ಅಂತಂದು. ಇದನ್ನು ಸೈಡಿಗೆ ಇಟ್ಕೊರಿ ಇವಾಗ. ಆಮೇಲೆ ಇನ್ನೊಂದು ಬಾಣಲಿಗೆ ನೀವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚಿಟಿಕೆ ಅರಿಶಿನದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಲೋ ಫ್ಲೇಮ್ ಒಳಗೆ ಲೈಟಾಗಿ ರೋಸ್ಟ್ ಮಾಡ್ಕೊರಿ ಎಣ್ಣೆ ಒಳಗೆ. ಸ್ವಲ್ಪ ಘಮ ಘಮ ಫ್ಲೇವರ್ ಬಿಟ್ಕೊತೈತಿ. ಅದಕ್ಕೆ ಹಿಂಗೆ ಫಸ್ಟಿಗೆ ಇದನ್ನು ಮಸಾಲಗಳನ್ನ ಹಾಕ್ಕೊಂಡು ಬಿಡ್ಬೇಕ್ರಿ. ಆಮೇಲೆ ನೀವೇನು ರುಬ್ಬಿಟ್ಕೊಂಡಿರ್ತಿಲ್ಲ ಮಸಾಲ ಪೇಸ್ಟು ಅದನ್ನು ಹಾಕ್ಕೊಂಡು ಚಲೋ ಹೊತ್ನಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ಅದು ಕೊತ್ತಂಬರಿ ಮತ್ತು ಪುದೀನ ಎಲೆಗಳ್ದೇನು ಹಸಿ ವಾಸನೆ ಇರ್ತಿದ್ಲ ಅದು ಎರಡೂ ಹೋಗೋ ರೀತಿ ಫ್ರೈ ಮಾಡ್ಕೋಬೇಕ್ರಿ. ಅದ್ರ ಜಾರ್ಗೆ ನಾನು ಒಂದು ಸ್ವಲ್ಪ ನೀರು ಹಾಕಿ ರಿನ್ಸ್ ಮಾಡ್ಕೊಂಡೇನಿ. ಎಣ್ಣೆ ಬಿಟ್ಕೊಳ್ಳೋತನ ಚಲೋ ಹೊತ್ನಂಗೆ ಕುದಿಸ್ಕೊರಿ ಇದನ್ನು. ಇದಕ್ಕೀಗ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ವಟಾಣಿ ಆಲೂಗಡ್ಡೆನ ಹಾಕ್ಕೊಳಕತ್ತೀನಿ ರೀ. ಅದನ್ನು ಹಾಕ್ಕೊಂಡು ಇದು ಎಲ್ಲದ್ರ ಜೊತೆ ಚಲೋ ಹೊತ್ನಾಗ ಕಲಿಸ್ಕೋಬೇಕ್ರಿ. ಪೂರ್ತಿ ನೀಟಾಗಿ ಅದ್ರ ಜೊತೆ ಕಲಿಸ್ಕೊರಿ. ನೋಡಾತಿಲ್ಲ ಯಾವ ರೀತಿ ನಾನು ಮಾಡಾತೀನಂತ. ಇದಕ್ಕೆ ನೀವು ಲಾಸ್ಟಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚಲೋ ಹೊತ್ನಾಗ ಕುದಿಸ್ಕೊರಿ. ಒಂದು ಸ್ವಲ್ಪ ಕುದಿ ಬರೋವರೆಗೂ ಕುದಿಸ್ಕೊರಿ. ಇದನ್ನು ಒಂದು ಸ್ವಲ್ಪ ಕುದಿ ಬರಬೇಕ್ರಿ. ಕುದಿಯೋತನ ಕುದಿಸ್ಕೊಂಡು ರೆಡಿ ಮಾಡಿ ಇಟ್ಕೊರಿ ಇದನ್ನು ಮಸಾಲೆನ. ಇವಾಗ ನಿಮ್ಗೆ ಮಸಾಲ ಪುರಿಗೆ ಮಸಾಲ ರೆಡಿ ಆಗೈತ್ರಿ. ಇವಾಗ ನಾನು ಗಾರ್ನಿಷಿಂಗಿಗೆ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಮತ್ತು ಸೇವ್ ತೊಗೊಂಡಿನಿ ರೀ. ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗೈತಿ ಅವ್ರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಯಾರ್ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿರಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್ ಬಾಯ್.